ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ತೋರಿಸ್ತಾ ಇರೋ ಕಾರು ಸ್ಪೆಷಲ್ ಅಂತಾನೆ ಅನ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಈ ಕಾರ್ನ ನಾನು ಕೂಡ ಒಂದ್ಸಲ ಪರ್ಚೇಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ. ಅನದರ್ ಸ್ಟೋರಿ ಅದು. ಆದರೆ ಇವತ್ತು ನಮ್ಮ ಹತ್ರ ಇರೋ ಫೋಕ್ಸ್ ವ್ಯಾಗನ್ ವರ್ಟಸ್ಸು ತುಂಬಾನೇ ಸ್ಪೆಷಲ್, ಒನ್ ಇನ್ ಇಂಡಿಯಾ ಅಂತಾನೆ ಅನ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಇದು ಸ್ಟೇಜ್ 2 ಟ್ಯೂನ್ಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇರೋ ಅಂತ ಫೋಕ್ಸ್ ವ್ಯಾಗನ್ ವರ್ಟಸ್ಸು. ಸೊ ಇದು ಕಂಪ್ಲೀಟ್ ಮಾಡಾಗಿದೆ. ಸ್ಟೇಜ್ 2 ಅಲ್ಲಿ ನಿಮಗೆ ಇದು 202 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 339 ಫ್ರೀಕಿಂಗ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಇವತ್ತು. ತುಂಬಾನೇ ಚೇಂಜಸ್ ಇದೆ, ಡಿಸ್ಕು, ರೋಟರ್ಸು, ಸಸ್ಪೆನ್ಷನಲ್ಲಿ ಕಾಯಿಲ್ ಓವರ್ಸು, ಪ್ರತಿಯೊಂದು ಎಲ್ಲದೂ ಚೇಂಜ್ ಆಗಿದೆ. ಗಾಡಿ ಎಷ್ಟು ಲೋ ಇದೆ ನೋಡ್ತಾ ಇದ್ದೀರಾ. ನಮ್ಮ ಹತ್ರ ಇರೋದು 2024 ಟಾಪ್ ಎಂಡ್ ವೇರಿಯಂಟು. ಇದಕ್ಕೆ GT ಪ್ಲಸ್ ಸ್ಪೋರ್ಟ್ ಮಾಡೆಲ್ ಅಂತ ಹೇಳಿ ಕರೀತಾರೆ. ಸೊ ಇವರು ಗಾಡಿ ತೊಗೊಳೋದಲ್ದೇ ಅದ್ರ ಮೇಲೆ 6 ರಿಂದ 7 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ ಯಾರಪ್ಪ ಓನರ್ ಅಂತ ಹೇಳಿ ನೀವು ನೋಡ್ತಿರ್ಬೋದು. ಸೊ ಈ ಗಾಡಿ ಓನರನ್ನೇ ಪ್ರೇರಣವರು. ಸೊ ಇವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ, OG ಮೀಡಿಯಾ ಅಂತೇಳಿ, ನೀವು ಚೆಕ್ಔಟ್ ಮಾಡ್ಬೋದು. ನಮ್ಮದು ಡುಕ್ಯಾಟಿ ಶೂಟ್ ಇನ್ನೂ ಪೆಂಡಿಂಗ್ ಇದೆ ಬ್ರೋ, ಮಾಡಬೇಕು. ಸೊ ಅಂಡರ್ ದ ವುಡ್ ಏನಿದೆ ಅಂತ ಹೇಳಿ ತೋರಿಸಿ ಬ್ರೋ ನಮ್ಗೊಂದ್ಸಲ. ಸೊ ಬ್ರೋ, ಇದರದ್ದು ECU ಕಂಪ್ಲೀಟ್ ಸ್ವಾಪ್ ಆಗಿದೆ. ಓಕೆ, ಸ್ವಾಪ್ ಆಗಿಬಿಟ್ಟು ಬೇರೆ ಹೊಸ ECU ಹಾಕಿದ್ದಾರೆ. ಸೊ ದಿಸ್ ಇಸ್ ಫ್ರಮ್ ಕೋಚ್ 6. ಆಮೇಲೆ ಇದು 202 BHP ಪ್ರೊಡ್ಯೂಸ್ ಮಾಡ್ತಿದೆ. ಆ್ಯಂಡ್ ಏರ್ ಇಂಟೇಕು ಸದ್ಯಕ್ಕೆ BMC ಹಾಕ್ಸಿದ್ದೀನಿ. ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಏರ್ ಇಂಟೇಕ್ ಕಂಪ್ಲೀಟ್ ಯೂನಿಟ್ನ ನಾನು ಆರ್ಡರ್ ಮಾಡಿದ್ದೀನಿ, ಅದು ಆನ್ ದ ವೇ ಇದೆ, ಬರ್ತಿದೆ. ಸೊ ದಟ್ ವಿಲ್ ಬಿ ಆಲ್ಸೋ ಚೇಂಜ್ ಇನ್ ಫ್ಯೂ ಡೇಸ್. ಸೊ ಸ್ನೇಹಿತರೆ, ಗಾಡಿನ ಕ್ಲೋಸಪ್ಪಲ್ಲಿ ನೋಡೋಣ. ಫಸ್ಟು ನೀವು ನೋಡ್ತಾ ಇದ್ದೀರಾ LED ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, LED DRLs ಬರುತ್ತೆ. ಹಾಗೆಯೇ ಇಲ್ಲಿ ಮೇನ್ ನಿಮಗೆ ಫೋಕ್ಸ್ ವ್ಯಾಗನ್ದು ಲೋಗೋ ಇದೆಯಲ್ಲ, ಅದನ್ನು ಫುಲ್ಲು ಬ್ಲ್ಯಾಕ್ ಔಟ್ ಮಾಡಿದ್ದಾರೆ, ಸಖತ್ ಚೆನ್ನಾಗಿ ಕಾಣ್ತಿದೆ. ಸೊ ಇದು ಗ್ರಿಲ್ಸ್ ಜೊತೆಯಲ್ಲಿ ನಿಮಗೆ ಇಲ್ಲಿ GT ಬ್ಯಾಚ್ ಕೊಟ್ಟಿರೋದಕ್ಕೆ ಸಖತ್ತಾಗಿದೆ. ಸೊ GTಯಲ್ಲಿ 2 ಬರುತ್ತೆ ನಿಮಗೆ, GT ಪ್ಲಸ್ಸಲ್ಲಿ ಸ್ಪೋರ್ಟ್ ಬರುತ್ತೆ, ಕ್ರೋಮ್ ಬರುತ್ತೆ. ಇದು ಸ್ಪೋರ್ಟ್ಸ್ ಇದ್ದರೆ ನಿಮಗೆ ಇದು ಫುಲ್ಲು ಬ್ಲ್ಯಾಕ್ ಔಟ್ ಇರುತ್ತೆ. ನೀವು ಕ್ರೋಮ್ಗೆ ಹೋಯ್ತಂದರೆ ನಿಮಗೆ ಅಲ್ಲಲ್ಲಿ ಕ್ರೋಮ್ ಕಾಣ್ತಾ ಇರುತ್ತೆ ಗಾಡಿಯಲ್ಲಿ. ಸೊ ಇನ್ನು ಕೆಳಗಡೆ ನಿಮಗೆ ಸ್ಕರ್ಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಇದು ಸಖತ್ತಾಗಿದೆ, ನೋಡುವಾಗ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ನಿಮಗೆ ಇದು ಫಾಗ್ ಲ್ಯಾಂಪ್ದು ಏನು ಬರುತ್ತಲ್ಲ ಗ್ರಿಲ್ಲು, ಇದು ಕೂಡ ಚೇಂಜ್ ಆಗಿದೆ, ಇದು ನೋಡುವಾಗ ಸಖತ್ತಾಗಿ ಅನಿಸುತ್ತೆ. ಟಾಕಲ್ಲಿ ನೋಡಿದ್ರೆ ನಿಮಗೆ ಇದರಲ್ಲಿ 1.5 ಲೀಟರ್ ಇಂಜಿನ್ನು 150 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ವೇರಿಯಂಟಲ್ಲಿ. ಬಟ್ ಇವರು ಏನು ಮಾಡಿದ್ದಾರೆ, ಇದರಿಂದ ನಿಮಗೆ 202 ಹಾರ್ಸ್ ಪವರ್ ಕ್ರ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 339 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಇದನ್ನು ಆಲ್ರೆಡಿ ನೋಡಿದ್ವಿ. ಜಸ್ಟ್ ನಿಮಗೆ ಸ್ಟಾಕ್ ಯಾವ ಥರ ಫಿಗರ್ಸ್ ಇರುತ್ತೆ ಅಂತ ಒಂದು ಐಡಿಯಾ ಕೊಟ್ಟೆ. ಇನ್ನು ನೆಕ್ಸ್ಟ್ ಚೇಂಜಸ್ ನಾವು ವೀಲ್ಸ್ ನೋಡೋಣ. ಇದು ನಿಮಗೆ ಸ್ಟಾಕು 205 ಸೆಕ್ಷನ್ ಬರುತ್ತೆ, R16 ಬರುತ್ತೆ. ಇವರು R17 ಹಾಕ್ಸಿ 225/45 ಸೆಕ್ಷನ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗೆಯೇ ನಿಮಗೆ ಬ್ರೇಕ್ಸು ಅಷ್ಟೇ, ರೋಟಾರ್ಸು, ಬ್ರೇಕ್ ಪ್ಯಾಡ್ಸು ಪ್ರತಿಯೊಂದೂ ಅಪ್ಡೇಟ್ ಆಗಿದೆ. ಹಾಗೇನೆ ಇದು ಲೆನ್ಸೋ ಅಲಾಯ್ಸ್ ಹಾಕ್ಸಿರೋದು, ಇದು ಅಷ್ಟೇ ನೋಡೋದಕ್ಕೆ ಸಗದಾಗಿ ಕಾಣ್ತಾ ಇದೆ. ಡಿಸೈನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ GTದು ಬ್ಯಾಚಿಂಗ್ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಮಿರರ್ದು ಕ್ಯಾಪ್ ಇದೆಯಲ್ಲ, ಇದು M4ದು ಕ್ಯಾಪ್ ಹಾಕಿದ್ದಾರೆ. ನೋಡುವಾಗ ಸಖದಾಗಿ ಕಾಣಿಸುತ್ತೆ, ಒಳ್ಳೆ ಸ್ಪೋರ್ಟಿಯಾಗಿ ಕಾಣುತ್ತೆ. ಸೊ ಫೋಕ್ಸ್ ವ್ಯಾಗನ್ದು ಲುಕ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಸಖತ್ತಾಗಿದೆ, ಒಳ್ಳೆ ಸ್ಪೋರ್ಟಿಯಾಗಿ ಕಾಣುತ್ತೆ ಕಾರು. ಹಿಂದೆ ಏನೋ ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಪಾಯ್ಲರ್ ಆ್ಯಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫೋಕ್ಸ್ ವ್ಯಾಗನ್ದು ಲೋಗೋ ಇದೆ, ವರ್ಟಸ್ ಅಂತ ಮೆನ್ಷನ್ ಆಗಿದೆ, GT ಬ್ಯಾಡ್ಜಿಂಗ್ ಇದೆ. ಸೊ ನಿಮಗೆ LED ಟೈಲ್ ಲೈಟ್ಸ್ ಬರುತ್ತೆ. ಬಟ್ ಈ ಬಂಪರ್ ಏನಿದೆ ಅಲ್ಲ, ಬಂಪರು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇದು. ಯಾಕೆಂತ ಹೇಳಿದ್ರೆ ನಿಮಗೆ ಡಿಫ್ಯೂಸರ್ ನೋಡ್ತಾ ಇದ್ದೀರಾ, ಡಿಫ್ಯೂಸರ್ ಹಾಕಿದ್ದಾರೆ ಈ ಬಂಪರಲ್ಲಿ. ಜೊತೆಗೆ ನಿಮಗೆ ಕ್ವಾಡ್ ಎಕ್ಸಾಸ್ಟ್ ಬರುತ್ತೆ. ಸೊ ಸ್ಟಾಕಲ್ಲಿ ನಿಮ್ಗೆ ಒಂದು ಸೈಡ್ ಬರುತ್ತೆ ಅಷ್ಟೇ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕ್ವಾಡ್ ಎಕ್ಸಾಸ್ಟ್ ಇದೆ. ಇದಕ್ಕೆ ಆಕ್ರಾಪೋವಿಚ್ ಎಕ್ಸಾಸ್ಟು ಟಿಪ್ ಕೂಡ ಹಾಕಿದ್ದಾರೆ. ಸೊ ಸ್ಟಾಕ್ ಹೆಡ್ಡರ್ಸು ಕೋಡ್ 6, ಇದು ಕೋಡ್ 6 ಸ್ಟೇಜ್ 2 ಟ್ಯೂನ್ಡ್. ಆದ್ಮೇಲಿಂದ ಮಿಡ್ ಪೈಪ್ ಟು ಎಂಡ್ ತನಕ ನಿಮಗೆ ಲಾಸ್ಟ್ ಲೈನ್ ಬರುತ್ತೆ. ಲಾಸ್ಟಲ್ಲಿ ಟಿಪ್ಪು ನಿಮಗೆ ಆಕ್ರಾಪೋವಿಚ್ ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ಕ್ಯಾಮ್ರಾ ಇದೆ. ಬೂಟ್ ಸ್ಪೇಸ್ ನೋಡೋಣ. ಸೊ ಇದು ನಿಮಗೆ 521 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ನೀವೆಲ್ಲರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತೀರಾ ಅಂತಂದರೆ ಆರಾಮಾಗಿ 2 ಟ್ರಾಲಿನ ಒಳಗಡೆ ತಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಹಾಗೆಯೇ ನಿಮಗೆ ಇನ್ನೂ ಜಾಸ್ತಿ ಬೂಟ್ ಸ್ಪೇಸ್ ಬೇಕಂತ ಹೇಳಿದ್ರೆ ನೀವು ಆ ಸೀಟನ್ನು ಕೂಡ ಹಿಂದೆ ಕೂತಿರೋರ್ದು ಫೋಲ್ಡ್ ಮಾಡ್ಬೋದು. ಹಾಗೆಯೇ ನಿಮಗೆ ಇಲ್ಲಿ ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಸೊ ಹಿಂದೆ ಕೂತ್ಬಿಟ್ಟು ನೋಡೋಣ. ಸೊ ಡೋರು ವೈಡಾಗಿ ಓಪನ್ ಆಗುತ್ತೆ. ಸೊ ಈಸಿ ಟು ಗೆಟ್ ಇನ್ ಫಾರ್ ಯು. ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ, ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಬೋದು, ಫೋನೆಲ್ಲ ಇಟ್ಕೊಬೋದು. ಪವರ್ ವಿಂಡೋಸು, ಟ್ವೀಟರ್ಸು, ಸ್ಪೀಕರ್ಸ್ ಇದೆ. ಫಸ್ಟ್ ಕೂತಾಗ ನಿಮಗೆ ಕಂಫರ್ಟ್ ಅನಿಸುತ್ತೆ, ಸ್ಪೇಸ್ ಇದೆ. ಹೆಡ್ ಸ್ಪೇಸು ನೀವು ಅರೌಂಡ್ 6 ಇದ್ರೂ ತೊಂದರೆ ಇಲ್ಲ, ಆರಾಮಾಗಿದೆ. ಲೆಗ್ ಸ್ಪೇಸು ಚೆನ್ನಾಗಿದೆ. ಇದು ಡ್ರೈವರ್ ಸೆಟ್ಟಿಂಗ್ ನಾನು ಡ್ರೈವ್ ಮಾಡ್ತಾ ಇದೆ, ಅದಕ್ಕೆ ಸೆಟ್ ಆಗಿದೆ. ಲೆಗ್ ಸ್ಪೇಸು ಡಿಸೆಂಟ್ ಆಗಿದೆ. ಬಟ್ ಏನಂದರೆ ಅಂಡರ್ ಥೈ ಸಪೋರ್ಟು ಓಕೆ, ಇನ್ನೊಂಚೂರು ಮೇಲಿದ್ದರೆ ಒಂದು ಸ್ವಲ್ಪ ಓಕೆ ಇರೋದಂತ ಹೇಳಿ ಅನಿಸುತ್ತೆ. ಅದು ಬಿಟ್ಟರೆ ಓಕೆ. ಇದು ಮಧ್ಯ ನಿಮಗೆ ತುಂಬ ಹೈಟ್ ಏನಿಲ್ಲ, ಹಂಪು ಕೂತ್ಕೊಬೋದು ಮಧ್ಯ ಕೂರೋರು. ಬಟ್ ಮಧ್ಯ ಕೂರೋರಿಗೆ ತುಂಬ ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ನಿಮಗೆ ಇಲ್ಲೊಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಕಪ್ ಹೋಲ್ಡರ್ಸ್ ಕೂಡ ಇದೆ. ಸೊ ಹಾಗೆಯೇ ನಿಮಗೆ ಹೆಡ್ ರೆಸ್ಟ್ ಅಷ್ಟೇ, ಈವನ್ ಮಧ್ಯ ಕೂರೋರ್ಗು ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಗುಡ್. ಇಲ್ಲಿ ನಿಮಗೆ ರೇರ್ AC ವೆಂಟ್ಸ್ ಇದೆ, C ಟೈಪ್ ಚಾರ್ಜಿಂಗ್ ಇದೆ, ಡ್ಯುಯಲ್ ಚಾರ್ಜರ್ ಇದೆ. ನಿಮಗೆ 2 ಚಾರ್ಜಿಗೂ ಹಾಕ್ಕೊಬೋದು ಎಟ್ ಎ ಟೈಮ್.
ಸೊ ಅದು ಬಿಟ್ಟರೆ ಸೀಟು ಪಾಕೆಟ್ಸ್ ಇದೆ. ಡ್ರೈವರ್ ಜೊತೆಗೆ ಪ್ಯಾಸೆಂಜರ್ಗೂ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಸೊ ದಟ್ಸ್ ಗುಡ್. ಇನ್ನು ಇಲ್ಲಿ ಡೋರ್ ಪಾಕೆಟ್ಸು ತುಂಬಾ ಡೀಪ್ ಆಗಿದೆ, ಆರಾಮಾಗಿ ವಾಟರ್ ಬಾಟಲ್ ಇಟ್ಕೊಬೋದು, ಹಾಗೆ ಫೋನ್ ಕೂಡ ಇಲ್ಲಿ ನೀವು ಬೇಕಂತ ಹೇಳಿದ್ರೆ ಇಟ್ಕೊಳ್ಬೋದು. ಹಾಗೆಯೇ ಗ್ಲೋ ಬಾಕ್ಸು ಅಷ್ಟೇ ಸಫಿಷಿಯೆಂಟ್ ಸ್ಪೇಸ್ ಇದೆ. ಇದು ಕೂಲ್ ಗ್ಲೋ ಬಾಕ್ಸ್ ಬರೋದು ನಿಮಗೆ. ಸೊ ಇಲ್ಲಿ ಬೇಕಂತ ಹೇಳಿದ್ರೆ ನೀವು ಸೆಟ್ ಮಾಡ್ಕೊಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸ್ ಟು ಬಿ ಅಂತ ಹೇಳಿದ್ರೆ ಡ್ರೈವರ್ ಸೀಟು ಈ ಕಾರಲ್ಲಿ. ಸೊ ಬನ್ನಿ ಇಲ್ಲೇಗಿದೆ ಅಂತ ನೋಡೋಣ. ಎಗೈನ್ ಇಲ್ಲೂ ಅಷ್ಟೇ ನಿಮಗೆ ಡೋರ್ ಪಾಕೆಟ್ಸು ಸ್ಪೇಸ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬಟನ್ಸ್ ನೋಡಿದ್ರೆ ನಿಮಗೆ ಪವರ್ ವಿಂಡೋಸ್ದು ಬಟನ್ಸ್ ಬರುತ್ತೆ, ಹಾಗೆಯೇ ಆಟೋ ಫೋಲ್ಡಿಂಗ್ ORVM ಕೊಡ್ತಾರೆ. ಇದು ನೀವು ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ORVM. ಇನ್ನು ಸೀಟ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಸೀಟು ನೀವು ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ ಎಲೆಕ್ಟ್ರಾನಿಕ್ ಸೀಟ್ಸ್ ಇಲ್ಲ, ಬಟ್ ಇವಾಗ ನೀವು ಎಲೆಕ್ಟ್ರಾನಿಕ್ ಸೀಟ್ಸ್ ಬೇಕಂತ ಹೇಳಿದ್ರು ಆಫ್ ಮಾಡ್ಕೊಬೋದು, ಆಪ್ಷನ್ ಕೂಡ ನಿಮಗೆ ಇದೆ. ಸೊ ಸ್ನೇಹಿತರೆ, ನಿಮಗೆ ಬಟನ್ಸ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಏನಂತ ಹೇಳಿದ್ರೆ ನಿಮಗೆ ಇದು ಜರ್ಮನ್ ಗಾಡಿ ಅಲ್ಲ, ನಿಮಗೆ ಈ ಕಡೆ ಇಂಡಿಕೇಟರ್ಸ್ ಬರುತ್ತೆ, ವೈಪರ್ ಎಲ್ಲ ಈ ಕಡೆ ಬರುತ್ತೆ. ಅದೊಂದು ಸ್ವಲ್ಪ ನಿಮಗೆ ಗೆಟ್ ಯೂಸ್ ಟು ಆದರೆ ಇಟ್ ಶುಡ್ ಬಿ ಫೈನ್. ಆಮೇಲೆ ಇಲ್ಲಿ ನಿಮಗೆ ಸನ್ ರೂಫ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮ್ಯಾನುವಲ್ ಆಗಿ ಓಪನ್ ಮಾಡಬೇಕು, ಬಟ್ ಇದು ಎಲೆಕ್ಟ್ರಾನಿಕ್ಲಿ ಆಪ್ರೇಟ್ ಮಾಡ್ಬೋದು. ಬಟನ್ ಇಲ್ಲಿದೆ. ಸನ್ ಗ್ಲಾಸ್ ಹೋಲ್ಡರ್ ಏನು ಬರೋದಿಲ್ಲ ನಿಮಗೆ. ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಇನ್ನು ಇದು ತುಂಬ ಬ್ರಾಡ್ ಆಗಿದೆ ಡ್ಯಾಶು. ಇದು ನಿಮಗೆ ಫುಲ್ಲು ಪಿಯಾನೋ ಬ್ಲ್ಯಾಕು ಸಾಕಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿ. ಮಧ್ಯ ನಿಮಗೆ ಇದು ರೆಡ್ ಕಲರ್ ಇದು ಬಂದಿರೋದಲ್ಲ ಸಾಕಾಗಿ ಅನಿಸುತ್ತೆ. ಇನ್ನು AC ವೆಂಟ್ಸು ಈ ಕಡೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಬಂದು 10.1 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರೋದು. ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲದೂ ಬರುತ್ತೆ. ಇದು ಡ್ರೈವರ್ ಸೈಡ್ದು ಡಿಜಿಟಲ್ ಕಾಕ್ಪಿಟ್ ನೋಡ್ತೀರಾ ಅಂತ ಹೇಳಿದ್ರೆ 8 ಇಂಚಸ್ ಬರುತ್ತೆ. ಇಲ್ಲಿ ಸೈಡಲ್ಲಿ ಏನಿದೆ ಅಲ್ಲ, ಅದು ಡಮ್ಮಿ ಥರ ನಿಮಗೆ ಆ್ಯಕ್ಚುಲಿ ಅಲ್ಲಿ ಏನು ವರ್ಕ್ ಆಗಲ್ಲ. ಈ ಮೇಯ್ನ್ ಏನಿದೆಯಲ್ಲ ಮಧ್ಯ, ಅಲ್ಲೇ ನಿಮಗೆ ಎಲ್ಲದು ವರ್ಕ್ ಆಗೋದು. ಸೊ ಹಾಗೆಯೇ ಇಲ್ಲಿ ನಿಮಗೆ AC ಕಂಟ್ರೋಲ್ಸು ಇದೆಲ್ಲದನ್ನು ಟಚ್ ಕೊಟ್ಟಿದ್ದಾರೆ. ನನಗೆ ಟಚ್ಚು ಅಷ್ಟು ಇಷ್ಟ ಆಗೋದಿಲ್ಲ. ಕಂಪ್ನಿಗಳು ಫಿಸಿಕಲ್ ಬಟನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ, ನಿಮಗೆ ಡ್ರೈವ್ ಮಾಡುವಾಗ ಯೂಸ್ ಮಾಡೋದಕ್ಕೂ ಈಸಿ ಅಂತೇಳಿ ನನಗೆ ಅನಿಸುತ್ತೆ. ಸೊ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ, ಪ್ಯಾಡು. ಆರಾಮಾಗಿ 2 ಫೋನ್ ಇಡ್ಬೋದು, ಹಾಗೆಯೇ 2 C ಟೈಪ್ ಚಾರ್ಜಿಂಗ್ ಕೇಬಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಇದು ಮ್ಯಾನುವಲ್ ಗೇರ್ ಬಾಕ್ಸು. ನೀವು ಆಟೋಮೆಟಿಕ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ 7 ಸ್ಪೀಡ್ DSG ಬರುತ್ತೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ಇದು ನಿಮಗೆ ಹ್ಯಾಂಡ್ ಬ್ರೇಕ್ ಬಂದು ಮ್ಯಾನುವಲ್ಲು, ಎಲೆಕ್ಟ್ರಾನಿಕ್ ಕೊಟ್ಟಿಲ್ಲ, ದಟ್ ಈಸ್ ಗುಡ್. ಇನ್ನು ನಿಮಗೆ ಹ್ಯಾಂಡ್ ರೆಸ್ಟ್ ಹತ್ರ ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳು ಇಟ್ಕೊಬೋದು. ಸ್ವಲ್ಪ ಡೀಪ್ ಇದೆ, ಓಕೆ. ಇದು ಅಷ್ಟೇ ನಿಮಗೆ ಮೂವ್ ಮಾಡ್ಕೊಬೋದು. ಆರ್ಮ್ ರೆಸ್ಟು ಮೂವ್ ಮಾಡಿ ಆರಾಮಾಗಿ ಹೀಗೆ ರೆಸ್ಟ್ ಮಾಡ್ಬೋದು. ಪೀಸ್ಫುಲ್ ಆಗಿದೆ ಗುರು. ಈ ಸ್ಟೀರಿಂಗ್ ವೀಲ್ ಮಾತ್ರ ನೋಡುವಾಗ ಸಗದಾಗಿ ಅನಿಸುತ್ತೆ. ಸ್ಪೆಷಲಿ ಈ ಫೋಕ್ಸ್ ವ್ಯಾಗನ್ದು ಲೋಗೋ ಜೊತೆಗೆ ಆ ರೆಡ್ ಲೈನ್ ಬಂದಿರೋದು GT ಬ್ಯಾಡ್ಜಿಂಗು ಎಲ್ಲ ಓವರಾಲ್ ನೋಡುವಾಗ ಸಗದಾಗಿ ಅನಿಸುತ್ತೆ ಗುರು. ಡ್ರೈವ್ ಹೋಗೋದಕ್ಕೆ ಮುಂಚೆ ನಾವು ಒಂದ್ಸಲ ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಲೇಬೇಕು, ಸಗದಾಗಿದೆ. ಸೊ ಗಾಡಿ ಆನ್ ಮಾಡ್ತೀನಿ. So boys, let's go for a drive on the VW. ಫಸ್ಟು ನಿಮ್ಗೆ ಈ ಥರ ಐರನ್ ಮ್ಯಾನ್ ಇದಿದೆ ಕ್ಯಾಪು. ಇಂಜಿನ್ ಸ್ಟಾರ್ಟ್ ಮಾಡೋಣ. ಬೀಸ್ಟ್ ಕೇಮ್ ಅಲೈವ್. ಇದು ರೇಸ್ ಡ್ರೈವರ್ ಸೀಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಈ ಗಾಡಿ ಒಳ್ಳೆ ರೇಸಲ್ಲಿ ಹೊಡೆದಂಗೆ ಹೊಡಿಬೋದು, ಅಷ್ಟು ಅದ್ಭುತವಾಗಿದೆ. ಸೊ ಏನಂದರೆ ಇದರಲ್ಲಿ ನಿಮಗೆ ಒಟ್ಟು 3 ವೇರಿಯಂಟ್ ಬರುತ್ತೆ, ಆದರೆ 2 ಇಂಜಿನ್ ಆಪ್ಷನ್ ಬರೋದು. ಇದರಲ್ಲಿ ಜಸ್ಟ್ ಪೆಟ್ರೋಲ್ ವೇರಿಯಂಟ್ ಅಷ್ಟೇ ಬರೋದು. ಒಂದು 1 ಲೀಟರ್ TSI ಬರುತ್ತೆ, ಇನ್ನೊಂದು 1.5 ಲೀಟರ್ TSI. ಇದು 1.5 ಲೀಟರ್ TSI ಬರೋದು. 1 ಲೀಟರಲ್ಲಿ ನಿಮಗೆ GT ಲೈನ್ ಅಂತ ಹೇಳಿ ಕರೀತಾರೆ. ಇದಕ್ಕೆ GT+. GT+ ಅಲ್ಲಿ ಮತ್ತೆ ನಿಮಗೆ 2 ಬರುತ್ತೆ, ಒಂದು ಕ್ರೋಮು ಒಂದು ಸ್ಪೋರ್ಟು. ನಮ್ಮ ಹತ್ರ ಇರೋದು
ಸ್ಪೋರ್ಟ್ ವೇರಿಯಂಟು. ಸೊ ಎರಡು ವೇರಿಯಂಟ್ಗೂ 1 ಲೀಟರಲ್ಲಿ ಮತ್ತು 1.5 ಲೀಟರಲ್ಲಿ ಡಿಫ್ರೆನ್ಸ್ ಏನಂದರೆ ನಿಮಗೆ 1 ಲೀಟರ್ ಇಂಜಿನಲ್ಲಿ 115 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 178 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಟಾಕು. ಇದು ಬಂದು ನಿಮಗೆ ಸ್ಟಾಕು 150 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಸ್ಟೇಜ್ 2 ಟ್ಯೂನ್ ಆಗಿರೋದ್ರಿಂದ ಇದು ಕೋಡ್ 6 ಟ್ಯೂನ್ ಆಗಿರೋದು ಸ್ಟೇಜ್ 2. ಹಾಗಾಗಿ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ 202 ಹಾರ್ಸ್ ಪವರು ನಿಮಗೆ ಕ್ರ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 339 Nm ಆಫ್ ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕ್ರೇಜಿ ಪವರ್ ಫಿಗರ್ಸ್. ಬಟ್ ಜಸ್ಟ್ ಪವರ್ ಫಿಗರ್ಸ್ ನೋಡಿದ್ರಾಗಲ್ಲ, ಡ್ರೈವ್ ಮಾಡೋದಕ್ಕೆ ಯಾವ ಥರ ಇರುತ್ತೆ ಅಂತ ನೋಡಬೇಕು ನಾವು ಮೇಯ್ನು. ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸೇಫ್ಟಿ ಫೀಚರ್ಸ್ ನೋಡ್ತೀರಾ ಅಂದರೆ ಫೋಕ್ಸ್ವ್ಯಾಗನು ಫಸ್ಟ್ ಆಫ್ ಆಲ್ ಈ ಗಾಡಿ ಬಿಲ್ಡ್ ಆಗಿರೋದೇ ಸಖತ್ ಸೇಫ್ ಆಗಿ ಬಿಲ್ಡ್ ಆಗಿರುತ್ತೆ. ನಿಮಗೆ ಚಾಸಿಸ್ ಡಿಸೈನಿಂದ ಹಿಡಿದು ಪ್ರತಿಯೊಂದು ದಿಸ್ ಇಸ್ ಬಿಲ್ಡ್ ಸ್ಟ್ರಾಂಗ್. ಆದರೆ ಸೇಫ್ಟಿ ಫೀಚರ್ಸ್ ಇವಾಗ ಕೊಡಲೇಬೇಕು. ಸೊ ನಿಮಗೆ ಡ್ರೈವರ್ಗೆ, ಪ್ಯಾಸೆಂಜರ್ಗೆ, ಸೈಡ್ ಕರ್ಟನ್ಸು ಪ್ರತಿಯೊಂದು ಸೇಫ್ಟಿ, ಏರ್ ಬ್ಯಾಗ್ಸ್ ಬರುತ್ತೆ, ನಿಮಗೆ ABS ಬರುತ್ತೆ, ಹಾಗೆಯೇ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ, ಜೊತೆಗೆ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನು, ಎಲೆಕ್ಟ್ರಾನಿಕ್ ಲಾಕ್ ಡಿಫ್ರೆನ್ಷಿಯಲ್ಲು, ಈ ಥರ ಪ್ರತಿಯೊಂದು ಎಲ್ಲ ಎಲೆಕ್ಟ್ರಾನಿಕ್ಸು ಕೊಡ್ತಾರೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಇನ್ನು ಹೀಲ್ ಹೋಲ್ಡ್ ಅಸಿಸ್ಟು, ಈ ಥರ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವೈಸು ನಿಮಗೆ ಏನು ಬೇಕು ಏನು ಬೇಡ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ನಿಮಗೆ ADAS ಬರೋದಿಲ್ಲ, ಈ ಕಾರಲ್ಲಿ ADAS ಬರೋದಿಲ್ಲ ನಿಮಗೆ. ಟೈರ್ ಡಿಫ್ಲೇಷನ್ ವಾರ್ನಿಂಗ್ ಕೂಡ ಇದೆ. ಟೈರ್ ಡಿಫ್ಲೇಷನ್ ವಾರ್ನಿಂಗ್ ಇದೆ, ಆದರೆ ನಿಮಗೆ ಇದರಲ್ಲಿ ಎಷ್ಟು ಟೈರ್ ಪ್ರೆಷರ್ ಇದೆ ಅದೆಲ್ಲ ತೋರಿಸೋದಿಲ್ಲ. ಬಟ್ ವಾರ್ನಿಂಗ್ ಏನಾರು ನಿಮಗೆ ಇಮಿಡಿಯೇಟಾಗಿ ಪಂಚರ್ ಆಗ್ತದೆ ಆ ಥರ ಏನಾರು ಇದ್ದರೆ ನಿಮಗೆ ಅದನ್ನು ಕೊಡುತ್ತೆ. ಅದಲ್ಲದೆ ಆಟೋ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಇನ್ನೊಂದು ನೀವು ಗೇರ್ ಬಾಕ್ಸ್ ನೋಡಿದ್ರೆ 1 ಲೀಟರ್ ಇಂಜಿನಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನುವಲು, 6 ಸ್ಪೀಡ್ ಆಟೋಮೆಟಿಕ್ ಬರುತ್ತೆ. ಇದಕ್ಕೋಯ್ತು ಅಂತಂದರೆ 1.5 ಲೀಟರು ನಿಮಗೆ 7 ಸ್ಪೀಡ್ DSG, ಹಾಗೆಯೇ 6 ಸ್ಪೀಡ್ ಮ್ಯಾನುವಲು. ಇದು 6 ಸ್ಪೀಡ್ ಮ್ಯಾನುವಲ್ ನಮ್ಮ ಹತ್ರ ಇರೋದು. ಸೊ ಇದ್ರದ್ದು ಏನು ಕೇಪಬಿಲಿಟಿ ಇದೆ, ಟ್ಯೂನ್ ಆಗಿರೋದು, ಆ ಪವರ್ ಯಾವ ಥರ ಇದೆ ಅಂತ ಫೀಲ್ ಮಾಡೋಣ. ಸೊ ವಿಲ್ ಗೋ ಟು ಎ ಸ್ಟಾಪ್. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ದೀವಿ, ಹೋಗೋಣ ಬಾಯ್ಸ್. ಬಂದು 202ಗೆ ಕಟ್ ಆಫ್ ಆಗುತ್ತೆ. ಬಟ್ ಇದು ನಮಗೆ ಸ್ಟೇಜ್ 2 ಟ್ಯೂನ್ ಆಗಿದೆ. ನೋಡಿ, ಬ್ರೇಕ್ಸು ಏನಕ್ಕೆ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಇದಕ್ಕೇನೆ. ನಿಮಗೆ ತುಂಬ ಹಾರ್ಡಾಗಿ ಪುಷ್ ಮಾಡಬೇಕಿದ್ದಾಗ ಬ್ರೇಕ್ಸು ತುಂಬ ಇಂಪಾರ್ಟೆಂಟು. ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟು, ಎಷ್ಟು ಫಾಸ್ಟಾಗಿ ನಿಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಇದರಲ್ಲಿ ಸ್ಟಾಕ್ ಬ್ರೇಕಿಂಗು ಇವ್ರು ಸ್ಪೆಷಲಿ ಏನು ಅಪ್ಗ್ರೇಡ್ಸ್ ಮಾಡಿದ್ರಲ್ಲ ಅದಕ್ಕೆ ನಿಜವಾಗ್ಲೂ ಸಾಲ್ತಿರಲಿಲ್ಲ ಅಂತೇಳಿ ಈವನ್ ಬ್ರೇಕ್ದು ರೋಟಾಸು, ಬ್ರೇಕ್ ಪ್ಯಾಡ್ಸ್ ಎಲ್ಲದು ಚೇಂಜ್ ಮಾಡಿದ್ದಾರೆ. ಸೊ ಇವಾಗ ಆ್ಯಕ್ಚುಲಿ ಬ್ರೇಕಿಂಗು ಸಖತ್ತು ಸಾಲಿಡ್ ಆಗಿದೆ ಅಂತ ಅನ್ಬೋದು. ಇನ್ನೊಂದು ಮೇಜರ್ ಅಪ್ಗ್ರೇಡ್ ಏನು ಮಾಡ್ಯಾರ ಅಂತ ಹೇಳಿದ್ರೆ ಇವರು ಜೆಸ್ಕೋ ಕಾಯಿಲ್ ಓವರ್ಸ್ ಹಾಕಿದ್ದಾರೆ. ಸೊ ನಿಮಗೆ ಸಸ್ಪೆನ್ಷನ್ ಒಂದು ಪಾರ್ಟ್ ಬರುತ್ತೆ. ನಿಮಗೆ ಸ್ಟಾಕಲ್ಲಿ ಸಸ್ಪೆನ್ಷನ್ ಏನು ಬರುತ್ತೆ ಅದರಲ್ಲಿ ಓಕೆ ನಿಮ್ಮ ಕಂಫರ್ಟ್ ಕಡೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಸ್ಟೆಬಿಲಿಟಿ ಇದ್ರೂ ಕಂಪ್ಲೀಟಾಗಿ ಈ ಥರ ಟ್ಯೂನ್ ಆದರೆ ನಿಮಗೆ ಎಷ್ಟು ಸ್ಟೆಬಿಲಿಟಿ ಬೇಕೋ ಅಷ್ಟು ಫೋಕಸ್ ಮಾಡಿರೋದಿಲ್ಲ. ಬಟ್ ಈ ಥರ ಮಾಡ್ಸ್ ಮಾಡಿದಾಗ ನಿಮಗೆ ಆ ಸ್ಪೀಡಿಗೆ ಅಷ್ಟೇ ಇಂಪಾರ್ಟೆಂಟ್ ಇರೋದು ಗಾಡಿದು ಸ್ಟೆಬಿಲಿಟಿ. ಸೊ ಒಂದು ಕರ್ವ್ಸ್ ತೊಗೋಬೇಕಿದ್ರೆ ಹೈ ಸ್ಪೀಡ್ಸಲ್ಲಿ, ಇಲ್ಲ ಈ ಥರ ಬಂಪಿ ರೋಡ್ ಇರಬೇಕಿದ್ರೆ ನಿಮಗೆ ಗಾಡಿ ಎಷ್ಟು ಸ್ಟೇಬಲ್ ಆಗಿರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸೊ ಇದರಲ್ಲಿ ಈ ಕಾಯಿಲ್ ಓವರ್ಸ್ ಹಾಕಿರೋದ್ರಿಂದ ಅದಕ್ಕೆ 1.5 ಲಕ್ಷ ಗುರು. ಗಾಡಿ ಸಖತ್ ಸ್ಟೇಬಲ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ. ಇನ್ನೊಂದ್ಸಲ ಬ್ರೇಕ್ ಮಾಡಿ ನೋಡೋಣ. ಸೊ ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮಗೆ ಆಟೋಮೆಟಿಕ್ ಹೋಯ್ತು ಅಂತಂದರೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ಒಳ್ಳೆ ರೇಸರ್ ಫೀಲಿಂಗ್ ಬೇಕಂದರೆ ಪಟಾರ್ ಅಂತ ಹಂಗೆ ಕೈಯಲ್ಲಿ ಶಿಫ್ಟ್ಗಳು ಮಾಡ್ಕೊಂಡು ಗಾಡಿ ಓಡಿಸ್ಬೋದು. ಸೊ ನಾನು ನಿಮ್ಗೆ ಅವಾಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ವಿಡಿಯೋದು, ಈ ಗಾಡಿನೂ ನಾನು ಪರ್ಚೇಸ್ ಮಾಡಬೇಕಂತ ಥಾಟ್ಸ್ ಇತ್ತು ಅಂತ. ಒಂದು ರೀಸನ್ ಏನಂತ ಹೇಳಿದ್ರೆ, ನೀವೇನಾದರೂ ಒಂದು ಒಳ್ಳೆ ಸೆಡಾನ್ ಬೇಕು, ಒಂದೊಳ್ಳೆ ಬಡ್ಜೆಟಲ್ಲಿ ಪರ್ಫಾರ್ಮೆನ್ಸ್ ಇರೋಂಥ ಸೆಡಾನ್ ಬೇಕಂದರೆ ನಿಮಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ. ವರ್ಟಸ್ ಇದೆ,
ಸ್ಲಾವಿಯಾ ಇದೆ, ವರ್ನಾ ಇದೆ. ಸೊ ಹುಡುಗರಿಗೆ ಲುಕ್ಸೇ ಇರ್ಬೋದು, ಬ್ರ್ಯಾಂಡೇ ಇರ್ಬೋದು, ಇಂಜಿನ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ನಿಮಗೆ ಇಂಜಿನ್ನ ಯಾವ ಥರ ಮಾಡ್ಸ್ ಮಾಡ್ತಾರಲ್ಲ ಅದಕ್ಕೆ ನೋಡಿದ್ರೆ VWಗೆ ತುಂಬಾ ಫ್ಯಾನ್ಸ್ ಇದೆ. ಸೊ ವರ್ಟಸ್ ನಿಮಗೆ ಒನ್ ಆಫ್ ದ ಬೆಸ್ಟ್ ಕಾರ್ಸ್, ಪರ್ಫಾರ್ಮೆನ್ಸ್ ಕಾರ್ಸ್ ಅಂತಲೇ ಅನ್ಬೋದು. ಸೊ ಆ ಬಜೆಟಲ್ಲಿ ನೀವು ನೋಡ್ತಾ ಇದ್ರೆ ಏನು ಮಾಡ್ತೀರಾ, ಇದು ಪಡ್ಕೊಳ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಎಕ್ಸಾಸ್ಟ್ ಹಾಕಿರೋದಕ್ಕೂ ಸೌಂಡು, ಪಾಪ್ಸು, ಬ್ಯಾಂಗ್ಸು ಪ್ರತಿಯೊಂದು ಸಾಕಾಗಿದೆ ಗುರು. ಗಾಡಿ ಓಡಿಸುವಾಗ ಆ ಪೆಟ್ರೋಲ್ ಇಡ್ದು ಫೀಲು ಪ್ರಾಪರಾಗಿ ಸಿಗುತ್ತೆ ನಿಮಗೆ. ಡೌನ್ ಶಿಫ್ಟ್ ಮಾಡಿ ಹಂಗೇನೆ ಫುಲ್ ತುಳಿದ್ರೆ ಆ ಫೀಲೇ ಬೇರೆ. ಸೊ ಈವನ್ ಈ ಕಾಕ್ಪಿಟ್ ಕೂಡ ಅಷ್ಟೇ ಸಖತ್ತಾಗಿದೆ, ಕ್ಲಾರಿಟಿ, ಡಿಸ್ಪ್ಲೇ ಎಲ್ಲ. ಕಂಫರ್ಟ್ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ನೀವು ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತ ಹೇಳಿದ್ರು, ಲಾಂಗ್ ಹೋಗ್ತೀರಾ ಅಂತ ಹೇಳಿದ್ರು, ಪ್ರತಿಯೊಂದಕ್ಕೂ ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ. ಈ ಸ್ಪೀಡ್ಸಲ್ಲಿ ನಿಮಗೆ ಕರ್ವ್ಸ್ ಎಲ್ಲಾರ ತೊಗೊಳ್ತೀರಾ ಅಂತ ಹೇಳಿದ್ರೆ ಗಾಡಿ ತುಂಬಾ ಸ್ಟೇಬಲ್ ಆಗಿದೆ. ಅನ್ಫಾರ್ಚುನೇಟ್ಲಿ ಗಾಡಿಗಳು ಬಂದ್ಬಿಡ್ತು. ಸೊ ಇನ್ನೊಂದ್ಸರಿ ಗಾಡಿನ ಲಾಂಚ್ ಮಾಡೋಣ. ಟ್ರಾಕ್ಷನ್ ಡಿಸೇಬಲ್ ಆಗಿದೆ. ಮಿಸ್ ಆಗ್ಬಿಡ್ತು ಕೈ. ಇಂಡಿಕಾ ಲೆಫ್ಟು ರೈಟು ಕನ್ಫ್ಯೂಷನ್ ಅಲ್ಲಿದ್ದಾನೆ. ಆ ಕಡೆ ಕಾರ್ ಬಂತು. ಇಲ್ಲಿಂದ ರೋಡ್ ಸ್ಟ್ರೆಚ್ ಇದೆ, ಬಟ್ ಅಪ್ಪಿಲ್ಸ್ ಇದೆ. ಗಾಡಿ ಟರ್ನು. ದಿಸ್ ಈಸ್ ಇಂಡಿಯಾ ಬಾಯ್ಸ್. Boys, this is VW. Imagine ಮಾಡಿ 1.5 ಲೀಟರ್ ಇಂಜಿನ್ ಇದು. ಸೂಪರ್ ಗುರು ಕಾರ್ ಇದು. ಗಾಡಿದು ಇನ್ನೊಂದ್ಸರಿ ಬ್ರೇಕಿಂಗ್ ನೋಡೋಣ. ಹಾರ್ಡ್ ಆಗಿ ಬ್ರೇಕ್ ಮಾಡ್ತೀನಿ. ಇದಕ್ಕೆ ಹೇಳೋದು ಸ್ಟೆಬಿಲಿಟಿ ಕಂಟ್ರೋಲ್ ಅಂತ. ನಿಮಗೆ ನೋಡಿ ಬ್ರೇಕ್ ಅಷ್ಟು ಹಾರ್ಡ್ ಆಗಿ ಮಾಡಿದ್ರು ಕ್ಲೀನಾಗಿ ಗಾಡಿ ಕಂಟ್ರೋಲಿಗೆ ಬಂತು. ಅದು ಯಾವ ಸ್ಪೀಡ್ಸಲ್ಲಿತ್ತು ಗಾಡಿ. ಸಿಕ್ಸ್ತ್ ಗೇರ್ಗೆ ಹಾಕದೇ ಮರ್ತೋಗುತ್ತೆ. Come on, baby! ಮುಂದೆ ಇರೋ ಕಾರು ಲೆಫ್ಟಿಗೆ ಹೋಗ್ತಾನೋ ರೈಟ್ಗೆ ಹೋಗ್ತಾನೋ. ಕೂತ್ಕೊಂಡ್ಬಿಟ್ಟಿದೆ 230ಲಿ.
ಕಮಾನ್ ಬೇಬಿ, ಕಮಾನ್. ಸೊ ಗಾಡಿದ ಪರ್ಫಾರ್ಮೆನ್ಸು ದೂಸರ ಮಾತೇ ಇಲ್ಲ ಗುರು, ನೀವೇ ನೋಡ್ಬಿಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ, ನೋ ಕ್ವಶನ್ ಮಾರ್ಕ್ ಎಟ್ ಆಲ್. ಸಗದಾಗಿದೆ ಪರ್ಫಾರ್ಮೆನ್ಸ್ ಜೊತೆಗೆ ನಿಮಗೆ ಹೈವೇಲಿ ಈ ಥರ ಓಕೆ. ಇವ್ರದ್ದು ಗಾಡಿ ಸ್ಪೆಷಲಿ ಲೋವರ್ ಇರೋದ್ರೆ ನಿಮ್ಗೆ ಆಲ್ರೆಡಿ ಇದು ಗ್ರೌಂಡ್ ಕ್ಲಿಯರೆನ್ಸು 179 mm ಬರುತ್ತೆ. 179 mm ಗ್ರೌಂಡ್ ಕ್ಲಿಯರೆನ್ಸ್ ಇಸ್ ಡೀಸೆಂಟ್. ಬಟ್ ನೀವು ಈ ಥರ ಲೋವರ್ ಮಾಡಿ ಅದರಲ್ಲೂ ಗಾಡೀಲಿ ಜನ ಇದ್ದು ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಆಗ ಹಂಸು ಹಳ್ಳಗಳಿದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಇನ್ನೊಂದು ಗಾಡಿದು ಪರ್ಫಾರ್ಮೆನ್ಸ್ ಜೊತೆಗೆ ಏನಪ್ಪ ಇದು ಬೀಸ್ಟಿ ಲುಕ್ಸು. VW ವರ್ಟಸ್ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ. ನೀವು ಯಾವ ಆ್ಯಂಗಲಿಂದ ಹೇಗೆ ನೋಡಿದ್ರು ಚಿಂದಿಯಾಗಿ ಕಾಣುತ್ತೆ ಗುರು ಇದು ಕಾರು. ಅದಲ್ಲದೆ ಕಲರ್ ಆಪ್ಷನ್ಸ್ ಕೂಡ ಅಷ್ಟೇ, ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ನಾನು ಈ ಗಾಡಿ ನೋಡಿದ್ರು ಏನಕ್ಕೆ ತೊಗೊಂಡಿರಲಿಲ್ಲ ಅಂತ ಹೇಳಿದ್ರೆ, ನನಗೆ ಗೊತ್ತು ಇದನ್ನು ತೊಗೊಂಡ್ರೆ ಹಿಂಗೆ ಓಡಿಸ್ಬೇಕಂತ ಆಸೆ ಆಗುತ್ತೆ, ಮತ್ತು ಟ್ಯೂನ್ ಮಾಡ್ಬೇಕನ್ಸುತ್ತೆ. ಏನು ಮಾಡ್ತೀರಾ, ಪೆಟ್ರೋಲ್ ಹೆಡ್ ಅಲ್ಲ, ಆ ಥರ ಫೀಲ್ ಇರುತ್ತೆ. ಸೊ ಸ್ವಲ್ಪ ಡೀಸೆಂಟಾಗಿ ಒಳ್ಳೆಯವ್ರ ಥರ ಓಡಿಸೋಣ ಅಂತ ತಾರ್ ತೊಗೊಂಡೆ. ಸೊ ದಟ್ಸ್ ದ ವೇ ಇಟ್ ಈಸ್. ಸೊ ಇನ್ನೊಂದು ಏನಂದರೆ ಸೇಫ್ಟಿಲಿ ಇದರಲ್ಲಿ ನಿಮಗೆ ಗ್ಲೋಬಲ್ NCAP 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಓಕೆ. ಇನ್ನು VWಲಿ ಜರ್ಮನ್ ಇಂಜಿನಿಯರಿಂಗ್ ನಿಮಗೆ ಸ್ಮಾಲ್ ಫೀಚರ್ಸ್ಗಳಿರುತ್ತಲ್ಲ ಅವೆಲ್ಲ ತುಂಬಾ ಇದೆ. ಲೇನ್ ಡಿಪಾರ್ಚರ್ ವಾರ್ನಿಂಗು, ಆಮೇಲೆ ನಿಮಗೆ ಮಲ್ಟಿ ಕೊಲಿಷನ್ ವಾರ್ನಿಂಗು, ಆಮೇಲೆ ಬ್ರೇಕ್ ಅಸಿಸ್ಟು, ಹೈಡ್ರಾಲಿಕ್ ಬ್ರೇಕ್ ಅಸಿಸ್ಟ್ ಅಂತ ಇದೆ. ಸೊ ಈ ಥರ ಸುಮಾರು ಫೀಚರ್ಸ್ ಇದೆ. ಇನ್ನೊಂದೇನು ಗೊತ್ತಾ, ಇವಾಗ ಅಕಸ್ಮಾತ್ ನಾವೆಲ್ಲರೂ ಹೋಗ್ತಾ ಇರ್ತೀವಿ, ಸಣ್ಣ ಹಂಪ್ಸ್ ಗಿಮ್ಸ್ ಏನಾರು ಇರುತ್ತೆ, ನೀವು ಮಿಸ್ ಆಗಿ ಬೇರೆ ಗೇರಲ್ಲಿ ಇರ್ತೀರಾ, ಗೇರ್ ಚೇಂಜ್ ಮಾಡೋದು ಮರ್ತ್ಬಿಡ್ತೀರಾ, ಏನೋ ಒಂದು ಆಗುತ್ತೆ, ಗಾಡಿ ಆಫ್ ಆಗಿಬಿಡುತ್ತೆ. ಆವಾಗ ಗಾಡಿ ಆಟೋ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮತ್ತು ನಿಮಗೆ ಅವಾಗ ಏನಂದರೆ ಟ್ರಾಫಿಕಲ್ಲಿ ಇಂದ ಆನ್ ಮಾಡೋದು ಒಂಥರ ಶೇಮ್ಫುಲ್ ಮೊಮೆಂಟ್ ಆಗಲ್ಲ ಅಂತೇಳಿ ಹೇಳ್ಬೋದು. ಇನ್ನು ಡ್ಯಾಶು, ಡಿಸ್ಪ್ಲೇ ಪ್ರತಿಯೊಂದು ಚೆನ್ನಾಗಿದೆ. ನಿಮಗೆ ಆಲ್ರೆಡಿ ಹೇಳಿದೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲದೂ ಇದೆ. ಸ್ಪೀಕರ್ಸು, ಮ್ಯೂಸಿಕ್ಕು ಸಖತ್ತಾಗಿದೆ, ಸೌಂಡ್ ಕ್ಲಾರಿಟಿ ಸಖತ್ತಾಗಿದೆ. ಬಟ್ ನಾನು ನಿಮಗೆ ಮ್ಯೂಸಿಕ್ ಅದು ಪ್ಲೇ ಮಾಡೋಲ್ಲ, ಬಿಕಾಸ್ ಅಗೇನ್ ಕಾಪಿರೈಟ್ ಇಶ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ಗಿಂತ ಆನ್ ರೋಡ್ ಪ್ರೈಸೇ ನೋಡ್ಬಿಡೋಣ. ಬಿಕಾಸ್ ನಾನು ನೋಡೋಕೆ ಹೋದಾಗ ಇದು 23-24 ಆಗೋದು. ಯಾವುದು ಟಾಪ್ ಆ್ಯಂಡ್ ವೇರಿಯಂಟು ಆಟೋಮೆಟಿಕ್ ಹೋಯ್ತಂತಂದರೆ ನಿಮಗೆ ಅದೇನೇ ಮ್ಯಾನುವಲ್ ಹೋದರೆ ಇನ್ನೂ 1.5-2 ಲಕ್ಷ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ ವರ್ಟಸಲ್ಲಿ. ಸೊ 22-24 ಲಕ್ಷ ಆಗುತ್ತೆ ಈ ಗಾಡಿಗೆ ಅಂತ ಹೇಳ್ಬೋದು ನಿಮಗೆ ಆನ್ ರೋಡು. 1.5 ಲೀಟರ್ ಇಂಜಿನು. ಇನ್ನು ಗಾಡಿದು ಸರ್ವಿಸ್ ಇಂಟರ್ವೆಲ್ ನೋಡಿದ್ರೆ ನಿಮಗೆ 10,000 ಕಿಲೋಮೀಟರ್ಸು ಇಲ್ಲ 1 ಇಯರ್, ವಿಚ್ ಎವರ್ ಕಮ್ಸ್ ಅರ್ಲಿಯರ್. ಬಟ್ ಇವ್ರು ಟ್ಯೂನ್ ಮಾಡಿರೋದ್ರಿಂದ ಅರೌಂಡ್ 7,500 ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಿಸ್ತಾರೆ. ದಟ್ ಈಸ್ ಗುಡ್, ಬಿಕಾಸ್ ನೀವು ಇಂಜಿನಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀರಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಬೇಗ ಆಯಿಲ್ ಚೇಂಜ್ ಮಾಡಿದಷ್ಟು ಒಳ್ಳೆಯದು, ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಮೈಲೇಜು ಎಲ್ಲರೂ ಕೇಳ್ತಾರೆ. ಸೊ ಇದರಲ್ಲಿ ಬರೋದು ಪೆಟ್ರೋಲ್ ವೇರಿಯಂಟ್ ಅಷ್ಟೇ. ಸೊ ಮೈಲೇಜು ಏನಂದರೆ ನಿಮಗೆ ಇವಾಗ ಗಾಡಿಗಳಿರೆಲ್ಲ ತೊಗೊಂಡ್ರೆ ನಿಮಗೆ E20 ಕಂಪ್ಲೇಂಟ್ಸು ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಬಿಕಾಸ್ E20 ಕಂಪ್ಲೇಂಟ್ಸ್ನು ನೀಟಾಗಿರುತ್ತೆ. ಮೈಲೇಜು ನೀವು ದೇವ್ರ ಥರ ಎಲ್ಲ ಓಡಿಸ್ತೀರಂದರೆ 15-16 ತನಕ ಬರುತ್ತೆ. ಸ್ಟಾಕಲ್ಲಿ ನೀವು ಸ್ವಲ್ಪ ಲೈಟಾಗಿ ಚೆಚ್ಚಾಡ್ತೀರ ಅಂದ್ರೂ ನೀವು ಆರಾಮಾಗಿ 12-13 ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಮೇಲೆ ನೀವು ಹೊಡೆದಾಡ್ತೀರಾ ಫುಲ್ಲು, ಈಗ ಓಡಿಸ್ದಂಗೆ ಹಿಂಗೆ ಓಡಿಸ್ತೀರಾ, ಟ್ಯೂನ್ ಮಾಡ್ತೀರಾ ಅಂತ ಹೇಳಿದ್ರೆ ಮೈಲೇಜನ್ನು ತಲೆಯಿಂದ ತೆಗೆದಾಕ್ಬಿಡಿ ಕಂಪ್ಲೀಟಾಗಿ. ರೋಡ್ಸು ಅಷ್ಟೇ ನೋಡಿ, ನಿಮಗೆ ಈ ಥರ ಕರ್ವ್ಸ್ ಇದ್ರೂ ಸೆಡಾನ್ ಅಲ್ಲ, ನಿಮಗೇನು ಬಾಡಿ ರೋಲ್ ಇಲ್ಲ, ಏನಿಲ್ಲ, ಗಾಡಿ ದೇವ್ರ ಥರ ಹೋಗುತ್ತೆ. ಲೆಟ್ಸ್ ಡ್ರೈವ್ ಇನ್ ಟು ದ ಸನ್ಸೆಟ್ ಬಾಯ್ಸ್. ಸೊ ಇದು ನನ್ನ ರೈಡ್ ಇಂಪ್ರೆಷನ್ಸು, ರೈಡ್ ಅಲ್ಲ ಡ್ರೈವ್ ಇಂಪ್ರೆಷನ್ಸ್ ಅಂತ ಹೇಳಬೇಕು. ಫೋಕ್ಸ್ವ್ಯಾಗನ್ ವರ್ಟಸ್ ಸಖತ್ ಕಾರ್ಗಳು. ಆಲ್ರೆಡಿ ಹೇಳ್ದಂಗೆ ನೀವೇನಾದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕಾರ್ನ ನೋಡ್ತಾ ಇದ್ರೆ ಬಡ್ಜೆಟಲ್ಲಿ ಅಂತಂದರೆ ಈ ಥರ ಸೆಡಾನಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಂತ ಕಾರ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಹ್ಯಾವ್ ಟು ಕನ್ಸಿಡರ್ ದ ವರ್ಟಸ್ ಬ್ರಾಯ್ಸ್. ಸಾಕಾಗಿದೆ ಅಷ್ಟೇ. ನಿಮ್ಗೇನು ಅನ್ನಿಸ್ತು ನಮ್ಮ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನೀವೇನಾದ್ರು ಸೆಡಾನ್ ಕಾರ್ಸ್ ನೋಡ್ತಾ ಇದ್ರೆ ಯಾವ್ದು ನೋಡ್ತೀರಾ, ಇಲ್ಲ ನೀವು VW ಫ್ಯಾನಾ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ನಡೀತಾನೆ ರೈಟ್ಗೆ. ಜಸ್ಟ್ ಹೈವೇಯಿಂದ ಎಕ್ಸಿಟ್ ತಗೊಂಡ್ವಿ, ನೈಟ್ ಆಗಿದೆ. ನಿಮ್ಗೆ ಇವಾಗ ಒಂದ್ಸಲ ಇದು ಲೈಟ್ ಆಫ್ ಮಾಡ್ತೀನಿ ನೋಡಿ, ಆಂಬಿಯಂಟ್ ಲೈಟು ಒಳಗಡೆ ನೋಡುವಾಗ ಸಖತ್ತು ಚೆನ್ನಾಗಿ ಅನ್ಸುತ್ತೆ, ತುಂಬಾ ಕ್ಲೀನ್ ಆಗಿದೆ. ಅದಲ್ಲದೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಡ್ಯಾಶ್ ಅಲ್ಲಿ. ಸೊ ನಿಮ್ಗೆ ಏನಂತ ಹೇಳಿದ್ರೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಅಂತಾನೆ ಅಂತ ಅನ್ಬೋದು ಫೋಕ್ಸ್ವ್ಯಾಗನ್ ಅಲ್ಲಿ. ಸೊ ಇಲ್ಲಿ ಇಕೋ ಅಂತ ಬರುತ್ತೆ. ಇಕೋ ಅಂತ ಬಂದಾಗ ನಿಮಗೆ 2 ಸಿಲಿಂಡರ್ ಮೋಡ್ ಕೊಟ್ಟೋಗುತ್ತೆ. 2 ಸಿಲಿಂಡರ್ ಮೋಡ್ ಹೋದ್ರೆ ನಿಮಗೆ 2 ಸಿಲಿಂಡರ್ ಆಕ್ಟಿವೇಟ್ ಆಗಿರುತ್ತೆ. ಮೇಯ್ನು ನಿಮಗೆ ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮೈಲೇಜು ಜಾಸ್ತಿ ಆಗುತ್ತೆ. ಸೊ
ಸೊ ಒನ್ ಆಫ್ ದ ಬೆಸ್ಟ್ ಫೀಚರು.